ಹಾಯ್ ವೆಲ್ಕಮ್ ಬ್ಯಾಕ್ಸ್ ಟು ವೀಣಾ ಕಿರಣ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಮನೇಲೇ ಈಸಿಯಾಗಿ ಗರಿಗರಿಯಾಗಿರುವಂಥ ಬಿಸ್ಕೆಟು ಯಾವ ರೀತಿ ಮಕ್ಕಳಿಗೆ ಮಾಡಿಕೊಡೋದು ಅಂತ ನಾನು ಇಲ್ಲಿ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಇದು ಗೋಧಿ ಹಿಟ್ಟಿಂದ ಮಾಡಿರೋವಂಥದ್ದು ಬಿಸ್ಕೆಟು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟಿಗೆ ಸಣ್ಣದೊಂದು ಮಿಕ್ಸಿ ಜಾರ್ ತೊಗೋಬೇಕು. ಅದಕ್ಕೆ ನಾನು 1 ಕಪ್ಪು ಸಕ್ಕರೆನ ತೊಗೊಳ್ತಿದ್ದೀನಿ. 1 ಕಪ್ ಸಕ್ಕರೆನ ಇದನ್ನು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಬರಬೇಕು. ಇದನ್ನು ಸ್ವಲ್ಪ ಮಿಕ್ಸಿ ಹಾಕ್ಕೊಂಡ್ಮೇಲೆ ಇದಕ್ಕೆ ಏಲಕ್ಕಿನ ಚಿಪ್ಪೆ ಬಿಡಿಸಿ 2 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದೇ ಒಂದು ಚಿಟಿಕೆ ಉಪ್ಪು ಕೂಡ ಸೇರಿಸಿದ್ದೀನಿ. ಯಾವುದೇ ಸ್ವೀಟ್ ಮಾಡಬೇಕಾದ್ರೆ ಒಂದೇ ಒಂದು ಚಿಟಿಕೆ ಉಪ್ಪನ್ನ ಸೇರಿಸ್ಕೋಬೇಕು. ಅದನ್ನು ತಿರ್ಗಾ ಮಿಕ್ಸಿ ಮಾಡಿಕೊಂಡು ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ತಾ ಇದ್ದೀನಿ. ಈ ಮಿಕ್ಸಿಂಗ್ ಬೌಲ್ಗೆ ರುಬ್ಬಿಕೊಂಡಿರೋವಂಥ ಸಕ್ಕರೆ ಪುಡಿನ ಹಾಕ್ಕೋಬೇಕು. ಮತ್ತು ನಾನಿವಾಗ ಸಕ್ಕರೆ ಯಾವ ಬಟ್ಲಲ್ಲಿ ತಗೊಂಡೋ ಅದೇ ಬಟ್ಲಲ್ಲಿ ಒಂದು 1/4 ಬಟ್ಲಾಗೋವಷ್ಟು ಎಣ್ಣೆನ ತೊಗೊಳ್ತಿದ್ದೀನಿ. ನೀವು ಮನೆಯಲ್ಲೇ ಅಡುಗೆಗೆ ಯೂಸ್ ಮಾಡೋವಂಥ ಎಣ್ಣೆನೇ ತೊಗೊಳ್ಳಿ, ಬೇರೆ ಎಣ್ಣೆ ಏನೂ ಬೇಕಾಗಿಲ್ಲ. ಈ ಎಣ್ಣೆನೇ ಒಂದು ಅರ್ಧ ಬಟ್ಲು ಹಾಕ್ಕೊಂಡು ನೀಟಾಗಿ ಮಿಕ್ಸರ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಗಂಟಿಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಗಂಟೆ ಆಗದೆ ಇರೋ ಥರ ನೀಟಾಗಿ ಬಿಟ್ಟು ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿವಾಗ 1 ಗ್ಲಾಸ್ ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲಿ 1 ಗ್ಲಾಸು ಚೆನ್ನಾಗಿ ಕಾಯಿಸಿ ಇಟ್ಕೊಂಡಿರೋವಂಥ ಬಿಸಿ ಬಿಸಿಯಾಗಿರೋವಂಥ ಹಾಲನ್ನ ತೊಗೊಂಡಿದ್ದೀನಿ. 1 ಗ್ಲಾಸ್ ಫುಲ್ಲು ಬಿಸಿ ಬಿಸಿಯಾಗಿರೋ ಹಾಲನ್ನ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊಬೇಕು. ಗಂಟು ಇರದೇ ಇರೋ ಥರ. ಆ ಹಿಟ್ಟು ಗಂಟು ಆಗಬಾರ್ದು, ಹಾಲಿಗೆ ನೀಟಾಗಿ ಮಿಕ್ಸ್ ಆಗಬೇಕು. ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮತ್ತು ನಾನಿವಾಗ ಇಲ್ಲಿ ಬಿಸ್ಕೆಟ್ಗೆ ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ನೀಟಾಗಿ ಜರಡೆ ಎಲ್ಲ ತಿರುಗಿ ಇಟ್ಕೊಂಡಿರೋ ಅಂಥ ನಾನು ಸಕ್ಕರೆನ ಯಾವ ಬಟ್ಲಲ್ಲಿ ಹಾಕ್ಕೊಂಡಿದ್ನೋ ಅದೇ ಬಟ್ಲಲ್ಲಿ 1 ಬಟ್ಲು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ 1 ಬಟ್ಲು ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಮತ್ತು ಇಲ್ಲಿ ನಾನು ಇನ್ನೂ 1 ಬಟ್ಲು ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ ನಾನು 2 ಬಟ್ಲನ್ನ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ತಿರ್ಗಾ ನಾನು ಇಲ್ಲಿ ಇನ್ನೂ 1 ಬಟ್ಲನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಒಟ್ಟು ಟೋಟಲಿ ನಾನು 1 ಬಟ್ಲು ಸಕ್ಕರೆಗೆ 3 ಬಟ್ಲು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಒಂಥರ ಟೆಕ್ಸ್ಚರ್ ಯಾವ ಥರ ಬಂದಿದೆ ಅಂತ. ನೋಡಿ ಹಿಟ್ಟು ಕೂಡ ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೋಬೇಕು. ತುಂಬ ಮೆತ್ತಗೂ ಬೇಡ, ತುಂಬ ಗಟ್ಟಿಗೂ ಬೇಡ. ಈ ರೀತಿ ಕಲಿಸ್ಕೊಂಡು ನಾವು ಚಪಾತಿ ಲಟ್ಟಿಸ್ತೀವಲ್ಲ ಆ ಮಣೆ ತೊಗೊಂಡು ನಾವು ಚಪಾತಿ ಯಾವ ರೀತಿ ಲಟ್ಟಿಸ್ತೀವೋ ಆ ಥರ ಲಟ್ಟಿಸ್ಕೋಬೇಕು. ನೋಡಿ ನಾವು ಈ ತಿಕ್ನೆಸ್ಸಲ್ಲಿ ನಾನು ಲಟ್ಟಿಸ್ಕೊಂಡಿದ್ದೀನಿ. ನಿಮಗೆ ಇನ್ನೂ ದಪ್ಪ ಬೇಕಾದರೂ ಲಟ್ಟಿಸ್ಕೋಬೋದು. ತುಂಬ ತೆಳ್ಳಗೆ ಮಾತ್ರ ಮಾಡ್ಕೋಬೇಡಿ. ನಾನು ನೋಡಿ ನೀರಿನ ಕ್ಯಾನು ಮುಚ್ಚಳ ಇರುತ್ತಲ್ಲ ಆ ಸಹಾಯದಿಂದ ಒಂದು ಮೀಡಿಯಮ್ ಸೈಜಲ್ಲಿ ನನಗೆ ಯಾವ ಸೈಜಲ್ಲಿ ಬೇಕೋ ಬಿಸ್ಕೆಟು ಆ ಸೈಜಲ್ಲಿ ನಾನು ತೊಗೊಳ್ತಿದ್ದೀನಿ. ನೀವು ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕಾದರೂ ತೊಗೋಬೋದು. ನನಗೆ ಸಾಕು ಆ ಸೈಜಲ್ಲಿ ಅಂತೇಳಿ ಆ ಸೈಜಲ್ಲಿ ತೊಗೊಳ್ತಿದ್ದೀನಿ. ನೋಡಿ ಎಲ್ಲನೂ ನೀಟಾಗಿ ದೊಡ್ಡದು ಫುಲ್ ಒತ್ಕೊಬಿಟ್ಟು ಚಪಾತಿನ ಆಮೇಲೆ ನಮಗೆ ಆ ಸೈಜಲ್ಲೆಲ್ಲ ಈ ರೀತಿ ಕಟ್ ಮಾಡ್ಕೊಬೋದು. ಮಧ್ಯದಲ್ಲಿ ವೇಸ್ಟ್ ಇದೆಯಲ್ಲ ಅದನ್ನೆಲ್ಲ ತಕ್ಕೊಂಡು ತಿರ್ಗಾ ಇನ್ನೊಂದು ಬಿಸ್ಕೆಟ್ನ ಬೇರೆ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಒತ್ಕೋಬೋದು. ಅದನ್ನು ಆ ಹಿಟ್ಟನ್ನೆಲ್ಲ ತೆಗ್ದಾದ್ಮೇಲೆ ನಾನು ಸುಮ್ಮನೆ ಮೇಲ್ಗಡೆ ಡಿಸೈನ್ಗೋಸ್ಕರ ಆ ಥರ ಕೊಡ್ತಾಯಿದ್ದೀನಿ. ಅದೇ ಮುಚ್ಚಳ ತಗೊಂಡು ಸುಮ್ಮನೆ ಮೇಲ್ಗಡೆ ಡಿಸೈನ್ಗೋಸ್ಕರ ಆ ಥರ ಟೆಕ್ಸ್ಚರ್ಗೋಸ್ಕರ ಆ ಥರ ಕೊಡ್ತಾಯಿದ್ದೀನಿ. ನಿಮಗೆ ಬೇಡ ಅಂದರೆ ಪ್ಲೈನೇ ಹಾಕ್ಕೋಬೋದು. ನಾನು ಸುಮ್ಮನೆ ಡಿಸೈನಾಗಿರಲಿ ಅಂತೇಳಿ ಮೇಲ್ಗಡೆ ಆ ಥರ ಪ್ರೆಸ್ ಮಾಡಿ ಹಾಕ್ಕೊಳ್ತಿದ್ದೀನಿ. ನೋಡಿ ಎಲ್ಲ ಒಂದು ಪ್ಲೇಟಿಗೆ ತೆಗ್ದಿಟ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಫುಲ್ಲು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ. ತುಂಬ ಕಾಯಿಸ್ಕೊಂಡು ಆದಮೇಲೆ ಇಟ್ಕೊಂಡ್ರೆ ಜಾಸ್ತಿ ಫುಲ್ಲು ಸೀದೋಗ್ಬಿಡುತ್ತೆ, ಹಿಟ್ಟು ಒಳಗಡೆ ಬೆಂದಿರೋದಿಲ್ಲ. ಅದರಿಂದ ಫಸ್ಟು ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಫುಲ್ಲು ಸ್ಲೋ ಮಾಡಿಬಿಡ್ಬೇಕು, ಕಮ್ಮಿ ಉರಿ ಮಾಡಿಬಿಡ್ಬೇಕು. ಕಮ್ಮಿ ಉರಿ ಆದಮೇಲೆ ಒಂದೊಂದೇ ಬಿಸ್ಕೆಟ್ಗಳನ್ನ ಈ ಥರ ಹಾಕ್ಕೊಂಡು ಅದೇ ಫುಲ್ಲು ಸ್ವಲ್ಪ ಬೆಂದಾದ್ಮೇಲೆ ಎಲ್ಲ ಮೇಲೆ ಬರುತ್ತೆ. ಅದೇನೆ ನೋಡಿ ಚೆನ್ನಾಗಿ ಎಲ್ಲ ಬೆಂದಾದಮೇಲೆ ಹಿಂದೆ ಮುಂದೆ ಎಲ್ಲ ನೀಟಾಗಿ ಬೇಯಿಸ್ಕೋಬೇಕು. ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಬೇಕು. ಆ ನೊರೆ ಎಲ್ಲ ಹೋಗಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷದವರೆಗೂ ಬೇಯಿಸ್ಬೇಕು. ಆವಾಗಲೇ ಒಳಗಡೆ ಎಲ್ಲ ಬೆಂದಿರುತ್ತೆ.
ಆವಾಗ ಬಿಸಿ ಬಿಸಿ ಇದ್ದಾಗ ಮೆತ್ತಗೆ ಇರುತ್ತೆ ಇದು ಬಿಸ್ಕೆಟು. ಆರಿದ್ಮೇಲೆ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಇರುತ್ತೆ. ಈಸಿಯಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಹೊರಗಡೆಯಿಂದ ಏನೂ ಐಟಮ್ ಬೇಕಾಗಿಲ್ಲ. 3 ಪದಾರ್ಥ ಸಾಕು ಇದಕ್ಕೆ. ಹಾಲು, ಸಕ್ಕರೆ, ಗೋಧಿ ಹಿಟ್ಟು ಇದಿಷ್ಟಿದ್ರೆ ಸಾಕಾಗುತ್ತೆ. ಮನೆಯಲ್ಲೇ ಈಸಿಯಾಗಿ ಮಕ್ಕಳಿಗೆ ಮಾಡಿಕೊಡ್ಬೋದು. ನೋಡಿ ಇವಾಗ ಬ್ರೌನಿಷ್ ಎಲ್ಲ ಆಗಿದೆ. ಇಷ್ಟಾದರೆ ಸಾಕು. ನಾವಿವಾಗ ಇದನ್ನು ತೆಗ್ದಿಟ್ಕೊಂಬಿಡೋಣ ಒಂದು ಪ್ಲೇಟಿಗೆ. ನೋಡಿ ನೀಟಾಗಿ ಆ ನೊರೆ ಎಲ್ಲ ಹೋದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೀವಿ. ನೋಡಿ ಇವಾಗ ಎಲ್ಲ ತೆಗ್ದಿಟ್ಕೊಂಬಿಡೋಣ. ನಾನು ಇದೇ ರೀತಿ ಎಲ್ಲನೂ ಲಟ್ಟಿಸ್ಕೊಂಡು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಬಿಸಿ ಬಿಸಿಯಾಗಿ ಗರಿಗರಿಯಾಗಿರೋವಂಥ ಬಿಸ್ಕೆಟು ಮನೆಯಲ್ಲೇ ಮಾಡ್ಕೊಳ್ಳೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.